ಏನೋ ಎಣ್ಣೆ ಹೊಡೆಯೋಣ ಅಂತೇಳಿ ಬರಗೈಲಿ ಬರ್ತಾ ಇದೆಯಾ? ಹೇಳಿದ್ ಕೇಳಿಸಿಲ್ವಾ? ಎಣ್ಣೆ ಎಲ್ಲಿ? ಎಣ್ಣೆ ಇಲ್ಲ, ಏನೂ ಇಲ್ಲ. ನಾನು ಇವತ್ತಿಂದ ಎಣ್ಣೆ ಸಿಗರೇಟ್ ಮುಟ್ಟಲ್ಲ. ಮುಟ್ಟಲ್ಲ ಕುಡಿಯಲ್ಲ ಅಂತ ಮಿಸ್ಲೀಡ್ ಮಾಡಬೇಡ. ಶೇರ್ ಮಾಡ್ಕೊಂಡ್ರಾಯ್ತು, ನಮ್ಗೇನು ಹೊಸ್ತಲ್ಲ. ತಗೋ. ಸೀನಾ, ನೀನು ಸೀರಿಯಸ್ನೆಸ್ ಇಲ್ಲ ಬಿಡು. ನಾನು ಕುಡಿಯೋದು ಬಿಡೋಣ ಅಂತ ಹೇಳಿದ್ರು ನೀನು ಕುಡಿಯೋಣ ಅಂತಿದೆಯಲ್ಲ. ನೀನು ಹಿಂಗೆ ಆಡ್ತಾ ಇದೀಯಾ ಅಂದರೆ ಅದೇನೋ ರೀಸನ್ ಇರಬೇಕು. ಏನಂತ ಕರೆಕ್ಟಾಗಿ ಹೇಳು. ಅದೇನು ರೀಸನ್ ಅಂದರೆ ಇವತ್ತು ಬೆಳಗ್ಗೆ ಹಲೋ ಅಪ್ಪ, ಚೆನ್ನಾಗಿದೀಯಾ? ನಾನೇನು ಚೆನ್ನಾಗಿದ್ದೀನಿ. ನಿಂಗೇನು ಕೆಲಸ ಸಿಗ್ತಾ ಇಲ್ವಾ? ಇನ್ನೂ ಹುಡುಕ್ತಿದ್ದೀನಪ್ಪ. ನೀವು ಹುಡುಕೋದ್ರಲ್ಲೇ ಇರು. ಇಲ್ಲಿ ಮಳೆ ಇಲ್ದೆ ಬೆಳೆ ಇಲ್ದೆ ಸಾಲಕ್ಕೆ ಬಡ್ಡಿ ಕಟ್ಟಕ್ಕಾಗ್ತೆ ಎಣ್ಣೆ ಕುಡಿದು ಸಾಯ್ತೀನಿ. ಸಾಕು ನಿಲ್ಸಪ್ಪ, ಏನೇನೋ ಮಾತಾಡಬೇಡ. ನನಗೂ ಜವಾಬ್ದಾರಿ ಅನ್ನೋದಿದೆ. ಇಡಪ್ಪ ಫೋನು. ಕೈ ಯಾಕೆ ಹಿಡಿದಿರ ಅಂಕಲ್? ಎಣ್ಣೆ ಏನಾದರೂ ಬೇಕಾ? ಇಲ್ಲಪ್ಪ. ನೀನ್ಯಾಕೆ ಬೆಳಗ್ಗೆ ಬೆಳಗ್ಗೆ ಕುಡಿತಾ ಇದೆಯಾ? ಇವತ್ತು ಸ್ವಲ್ಪ ನಮ್ಮ ಮನೇಲಿ ನನಗೆ ಕೆಲಸ ಸಿಕ್ಕಿಲ್ಲ ಅಂತ ಟಾರ್ಚರ್ ಕೊಟ್ಟರು. ಆ ಟೆನ್ಷನಿಗೆ ಕುಡಿಯೋಕೆ ಬಂದೆ. ಏನು ಓದಿರೋದು? ಕೆಲಸ ಮಾಡೋಕೆ ಏನೇನು ಬೇಕೋ ಎಲ್ಲ ಓದಿದ್ದೀನಿ. ಫ್ರೆಶರ್ ಅಲ್ವಾ, ಬೇಗ ಸಿಗಲ್ಲ. ಮನೇಲಿ ಅರ್ಥ ಮಾಡ್ಕೊಳ್ಳಲ್ಲ. ಅಲ್ಲಪ್ಪ, ಇಷ್ಟೆಲ್ಲ ಗೊತ್ತಿದ್ದು ಕುಡಿಯೋಕೆ ಬಂದಿಲ್ಲ, ತಪ್ಪಲ್ವಾ? ಅಲ್ಲ ರೀ, ಉಪದೇಶ ನಿಮ್ಮ ಮಗನಿಗೆ ಹೇಳಿ. ಏನೋ ಕಷ್ಟ ಕೇಳ್ತಿದ್ರೆ ಅಂತ ಮಾತಾಡ್ಸ್ತಾರೆ, ನನ್ನ ಬುಡಕ್ಕೆ ಬರ್ತೀರಾ? ಹಂಗಲ್ಲಪ್ಪ, ಹೋಗಿಲ್ಲ ಬಿಡು. ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ? ವ್ಯವಸಾಯ. ಓ, ಅಂದರೆ ರೈತನ ಮಗ. ಸಾಲ ಇರಬೇಕಲ್ವಾ? ಅದಿರೋದಕ್ಕೆ ಅಲ್ವಾ ನಮ್ಮ ಪ್ರಾಣ ತಿಂತಿರೋದು. ಅಪ್ಪವರು ಕುಡಿತಾರ? ಅವ್ರೇನು ಕುಡಿಯಲ್ಲ. ನಿಮ್ಮಪ್ಪ ಸಾಲ ಮಾಡಿ ನಿನ್ನ ಓದಿಸಿ ನಿನ್ನ ಖರ್ಚಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸ್ತಾರೆ. ಸಂಸಾರ ನಡೆಸ್ತಾ ಇರೋ ಅವರೇ ಸಾಲ ತೀರ್ತಿಲ್ಲ ಅಂತ ನಿನ್ನ ಥರ ಕುಡಿದ್ರೆ ನಿನ್ನ ಗತಿ ಏನಾಗ್ತಿತ್ತು? ಮೊದಲು ಕೆಲಸ ಹುಡ್ಕೋದು ಕಲಿ, ಕುಡಿಯೋದಲ್ಲ. ಮತ್ತ್ಯಾಕ್ರಿ ಕೈ ಹಿಡಿದಿದ್ದು? ಆಗಲೇ ಹೇಳಿದೆಲ್ಲಪ್ಪ, ನಿಮ್ಮ ಮಗನಿಗೆ ಹೇಳಿ ಅಂತ. ನನ್ನ ಮಗ ಇದ್ದಿದ್ರೆ ನಾನ್ಯಾಕಪ್ಪ ನಿನಗೆ ಹೇಳ್ತಿದ್ದೆ? ಅವನು ನಿನ್ನ ಥರನೇ ದಿನ ಕುಡಿತಿದ್ದ. ಅವನು ಕುಡಿತಾನೆ ಅಂತ ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಾಗಿದ್ದು ಅವನ್ ಕ್ಯಾನ್ಸರ್ ಬಂದಾಗ. ಕೊನೆಗೆ ನನ್ನ ಮಗ ಉಳಿಲಿಲ್ಲ. ಅದಕ್ಕೆ ಕುಡಿದು ಹಾಳಾಗೋ ಬದಲು ಮನೆಗೆ ಒಂದೊಳ್ಳೆ ಮಗ ಆಗು. ಹಲೋ ಸೀನಾ, ಯಾರೋ ಅಂಕಲ್ ಸಿಕ್ಕಿದ್ರು. ಸಖತ್ತಾಗಿ ತಲೆ ತಿಂದ್ರು. ಏನಂದ್ರು? ಕುಡಿಬೇಡ ಅಂದ್ರು. ನೀವು ಅಡ್ಡಕ್ಕೆ ಬಂದ್ಬಿಡಿ. ಆ ಅಂಕಲ್ ಮಾಡಿರೋ ಕೆಲಸಕ್ಕೆ ನನ್ನ ತಲೆ ಎಲ್ಲ ಕೆಟ್ಟೋಗಿದೆ. ಓಕೆ ಸರಿ ಮಗ. ಎಣ್ಣೆ ತಗೊಂಬರ್ತೀನಿ, ಬಾಯ್.
ಕಣ್ಣಿಗೆ ನನ್ನ ಮಗ ಉಳಿಲಿಲ್ಲ. ಏನೋ ಟೈಮ್ ಆಯ್ತು, ಇನ್ನೂ ಬಂದಿಲ್ವಲ್ಲ? 10 ನಿಮಿಷದಲ್ಲಿ ಬರ್ತೀನಿ ಇರ್ರು. ಅಂಕಲ್ 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 ಎದ್ದೇಳಿ ಅಂಕಲ್. ಅಂಕಲ್ ಇಲ್ಲಿ ಬನ್ನಿ. ನಿಮ್ಮಪ್ಪನ ಇದು? ಅಲ್ಲ. ಸಾರಿ ಪುಟ್ಟ. ಬನ್ನಿ ಅಂಕಲ್, ಇಲ್ಲೇ ಕೂತ್ಕೊಳ್ಳಿ. ಪುಟ್ಟ, ಇಂಥವ್ರು 100 ಜನ ಕುಡ್ದು ಮಲಗ್ತಾರೆ, ಇಂಥವ್ರನ್ನೆಲ್ಲ ಎಬ್ಸ್ಕೊಂಡು ಇರಬೇಡ. ಅಂಕಲ್ ಏಳ್ಸ್ಬೇಕು, ಯಾಕಂದ್ರೆ ಯಾವ ಹುಡುಗಿನೂ ನಂತರ ಪಪ್ಪ ಇಲ್ದಿರೋ ಅನತೆ ಆಗಬಾರ್ದು. ಆಯ್ತು ಮೇಡಮ್, ನೀವು ಹೇಳ್ದಂಗೆ ಮಾಡಿದ್ದೀನಿ. ಒಳ್ಳೆ ಅಂಕಲ್. ಆದರೆ ನೀವು ಡ್ರಿಂಕ್ ಮಾಡ್ತೀರಾ ಅಲ್ವಾ? ಬ್ಯಾಡ್ ಅಂಕಲ್, ಆಗಬೇಡಿ, ಕುಡಿಬೇಡಿ. ಇದು ನಂದಲ್ಲ, ನಮ್ಮ ಫ್ರೆಂಡ್ಸ್ದು. ಸರಿ ಅಂಕಲ್, ನಾನು ಹೋಗಿ ಬರ್ತೀನಿ. ಬಸ್ ಸ್ಟಾಪಲ್ಲಿ ಮಮ್ಮಿ ಬಂದಿರ್ತಾರೆ. ಸರಿ, ಹುಷಾರು ಪುಟ್ಟಿ, ಬಾಯ್. ಹೇ ಯುತ್ ಕುಡ್ಕ, ಏನ್ ನೋಡ್ತಿದ್ಯಾ? ನಾನು ಹೇಳೋದು ಕೇಳಿಸ್ಕೊ. ನೀನು ಇವತ್ತಿಂದ ನನ್ನ ಬಳಸ್ಬೇಕು. ಯಾಕಂದ್ರೆ ಕುಡಿಯೋದು ಬ್ಯಾಡ್ ಹ್ಯಾಬಿಟ್ ಅಂತ ಗೊತ್ತಿದ್ರು ಇಷ್ಟು ದಿನ ಕೊಡದೆ, ಅದರಿಂದ ನಿಮ್ಮವ್ರಿಗೆ ಮೋಸ ಮಾಡ್ತಿದೀನಿ ಅಂತ ಅನಿಸ್ತಿಲ್ವಾ? ಅಷ್ಟೇ ಯಾಕೆ, ಈಗ ನಿನ್ ಕಣ್ಣಾರೇನೆ ಒಬ್ಬ ಮಗನನ್ನ ಕಳೆದ್ಕೊಂಡು, ಹಾಗೆ ಆ ಚಿಕ್ಕ ಹುಡುಗಿ ತನ್ನ ಕುಡಿತ ತಂದೆಯನ್ನ ಕಳೆದ್ಕೊಂಡಿರೋದನ್ನ ನೀನ್ ನೋಡಿದ್ಯಾ ತಾನೆ? ಅದಕ್ಕಾದ್ರೂ ಕುಡಿಯೋದು ಬಿಟ್ಬಿಡು, ಇಲ್ಲಾಂದ್ರೆ ಒಂದಿನ ನೀನು ಹಿಂಗೆ ಸಾಯ್ತೀಯ ನೋಡು. ನಿಂಗೂ ಇಂಥ ಪರಿಸ್ಥಿತಿ ಬರಬಾರ್ದು ಅಂದ್ರೆ ನಿನ್ನಲ್ಲಿರೋ ಆ ಫುಲ್ ಬಾಟಲ್ಲು, ಆ ಸಿಗರೆಟ್ ಪ್ಯಾಕ್ಗಳನ್ನ ನನ್ನ ಹೊಟ್ಟೆ ಒಳಗೆ ಹಾಕು. ಏನ್ ಗುರು, ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನು ಹಾಕ್ಲೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ಯಾ? ಹಾಕ್ ಹೋಗು ಗುರು. ನೋಡಪ್ಪ, ಹಾಕ್ ಹೋಗ್ತಿದ್ದಾನೆ ಹೀರೋ. ಆದ್ರೆ ಫ್ರೆಂಡ್ಸ್ ಹತ್ರ ಹೋಗಿ ಮತ್ತೆ ಕುಡಿತಾನ ಇಲ್ವಾ ಅಂತ ನೋಡ್ಕೊಂಬರೋಣ ಬನ್ನಿ. ಇಷ್ಟೆಲ್ಲ ಆಯ್ತಾ? ನಾನು ಇದನ್ನ ಡೈಲಿ ನೋಡಿ ಮನ್ಸಲ್ಲಿ ಹಾಕ್ಕೊಂಡು ಯೂಸ್ ಇಲ್ಲ ಅಂತ ಡೈಲಿ ಕುಡಿತೀನಿ. ನೀನು ಒಂದಿನ ನೋಡಿದ್ರೆ ಬಿಟ್ಬಿಡ್ಬೇಕು ಅನ್ಕೊಂಡಿದ್ಯಾ? ನೀನು ಬಿಟ್ಟರೆ ಬಿಡಪ್ಪ, ನಮಗೆ ಬಿಡೋಕ್ಕಾಗಲ್ಲ. ಹಂಗಲ್ವೋ, ಬಿಡಲೇಬೇಕು. ಯಾಕಂದರೆ ಊರು ಬಿಟ್ಟು ಊರು ಬಂದಿದ್ದೀವಿ. ಅಲ್ಲಿ ನಿಮ್ಮ ಅಪ್ಪಂದ್ರು ಕಷ್ಟಪಡ್ತಿದ್ರೆ ಇಲ್ಲಿ ನಾವು ಹಾಳು ಮಾಡ್ತಾಯಿದ್ದೀವಿ. ಸಾಕು ಮಾಡು, ಅತಿ ಆಯಿತು. ಕುಡಿ ಇಲ್ಲ ಅಂದರೆ ಬಿಡು. ಒಟ್ನಲ್ಲಿ ನಮ್ಗಾದ್ರೂ ಆರಾಮಾಗಿ ಕುಡಿಯೋಕೆ ಬಿಡು. ನಾನು ಕುಡಿಯಲ್ಲ, ನೀನೇ ಕುಡ್ದು ಸಾಯಿ. ಲೋ ಸಂತು, ಆ ಚುರ್ಮುರಿ ಆದ್ರೆ ತಿನ್ನು. ತಗೋ. ಲೋ ಇಲ್ಲೋಡ್ರು, ರೈತರ ಆತ್ಮಹತ್ಯೆ ಅಂತಿದೆ. ಚಿಕ್ಕ ಚಿಕ್ಕದೆಲ್ಲ ದೊಡ್ಡದಾಗಿ ಮಾಡ್ತಾ ಇದೆಯಲ್ಲ. ರೈತರ ಆತ್ಮಹತ್ಯೆ ಕಾಮನ್ ಕಣು. ನಿನಗೆಲ್ಲ ಕಾಮನ್ ಬಿಡು. ಪೇಪರ್ ಯಾರೋ ತಂದಿದ್ದು? ನಾನೇ ತಂದಿದ್ದು, ಇವತ್ತಿಂದೆ. ಮುಜ್ಜೆ ಸುಸುಕೆ ಆಯ ಚೋಡ್ಕೆ ಆಯ್ತು. ಮೊದ್ಲೆದ್ದೋಗ್. ಇರೋ, ನಾನು ಬರ್ತೀನಿ. ವೀರ ಇಲ್ಲೋಡು. ಏನೋ ಇದು, ಶೀನವ್ರ ಅಪ್ಪ ಥರ ಇದ್ದಾರೆ. ನನಗೂ ಅದೇ ಡೌಟು. ಊರು ಫೋಟೋ ನೋಡಿದ್ರೆ ನನಗೂ ಹಂಗೆ ಅನಿಸುತ್ತೆ. ಅವ್ನು ಬರಲೇ ಬಿಡು, ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಹಾಂ. ಸೀನಾ, ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ ಊರಲ್ಲಿ? ಅವ್ರೇನು ಚೆನ್ನಾಗಿದ್ದಾರೆ ಬಿಡು. ಕಾಲ್ ಮಾಡಿ 3 ದಿನ ಆಯಿತು. ಯಾಕೆ? ಅದೇ ಅವ್ನು ಸಾತ್ವಿಕಿಲ್ಲೇನೋ, ನನ್ನ ಮೊಬೈಲ್ ತಗೊಂಡು ರೌಂಡಿಂಗ್ ಹೋಗಿದ್ದಾನೆ. ಅವನ ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತ. ಓ ಸಂತು, ಆ ಸಾತ್ವಿಕ್ ಕಾಲ್ ಮಾಡವು. ನೋಡ್ರು, ಅವನೇ ಓಡ್ಕೊಂಡು ಬರ್ತಾವನೆ. ಸೀನಾ, ನಿನಗೊಂದು ಬ್ಯಾಡ್ ನ್ಯೂಸ್. ಈ ಮೆಂಟಲ್ ಅಂತಾರೆ ಆಡಬೇಡ. ಅದೇನು ಬ್ಯಾಡ್ ನ್ಯೂಸ್ ಅಂತ ಹೇಳು. ಅವತ್ತು ನಿನ್ನ ಮೊಬೈಲು ರೌಂಡಿಂಗ್ ಅಂತ ತೊಗೊಂಡೋಗಿದ್ನಲ್ಲ, ಅವತ್ತು ನಿಮ್ಮ ಮನೆ ಕಡೆಯಿಂದ ಒಂದು ಕಾಲ್ ಬಂತು. ನೋಡ್ಕೊಂಡಿಲ್ಲ ನಾನು, ಲೈಟ್ ಮೋಡಿಂದ ತೆಗೆದಾಗಲೇ ಗೊತ್ತಾಗಿದ್ದು ನಿಮ್ಮ ಮನೆಯವ್ರು ಕಾಲ್ ಮಾಡಿದ್ರೆ. ಕಾಲ್ ಬ್ಯಾಕ್ ಮಾಡಿದ್ಮೇಲೆ ಗೊತ್ತಾಯ್ತು ನಿಮ್ಮ ಅಪ್ಪ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರಂತ. ಏನೋ ಹೇಳ್ತಾ ಇದೀಯಾ? ಸೀನಾ, ಅವ್ನು ಹೇಳ್ತಿರೋದು ನಿಜಾನೇ. ಪೇಪರಲ್ಲಿ ಬಂದಿರೋ ಕಾಮನ್ ಮ್ಯಾನ್ ನಿಮ್ಮ ಅಪ್ಪನೇ.
ಮೈಬು ಬೇಗ ಆಟೋ ತಿರ್ಸೋ. ನೀವೇ ನೋಡಿದ ಹಾಗೆ ಒಬ್ರು ಮಗನನ್ನು ಕಳೆದುಕೊಂಡಿದ್ದಾರೆ. ಒಂದು ಚಿಕ್ಕ ಹುಡುಗಿ ಅವರ ತಂದೆಯನ್ನ ಕಳೆದುಕೊಂಡಿದ್ದಾಳೆ. ಈ ಕಳ್ಕೊಂಡಿರೋದನ್ನೆಲ್ಲ ನೋಡಿದಂತಹ ಕಥಾನಾಯಕ ತಾನು ಸಹ ಬದಲಾಗಿ ಜೀವನವನ್ನು ಕಳ್ಕೋಬಾರದು ಅಂತ ತನ್ನ ದುಶ್ಚಟಗಳಿಂದ ದೂರ ಆಗ್ತಾನೆ. ಅದೇ ರೀತಿ ತನ್ನ ಸ್ನೇಹಿತನಿಗೂ ಕೂಡ ಆ ಸಲಹೆಯನ್ನು ಕೊಟ್ಟಾಗ ಆ ಸ್ನೇಹಿತ ಅದನ್ನು ಪರಿಗಣಿಸೋದಿಲ್ಲ. ಆದರೆ ವಿಧಿ ಅವನ ತಂದೆಯನ್ನೇ ನುಂಗಿಬಿಡುತ್ತೆ. ನೆನಪಿರಲಿ, ನಿಮ್ಮ ಕ್ಷಣಿಕ ಸುಖದ ಜಾಲ ಇನ್ನೊಬ್ಬರ ದುಃಖದ ಮೂಲ. ನಿಮ್ಮ ಪ್ರೀತಿಯ ಮೈನು IBM.